ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವಥ್ ಬಿತ್ತ. ಸೊ ಮಾರ್ಕ್ ಫಸ್ಟ್ ಡೇ ಕಲೆಕ್ಷನ್ ಏನಾಗಿದೆ, ಡೆವಿಲ್ ಅನ್ನ ರೀಚ್ ಮಾಡ್ತಾ ಅಥವಾ ಡೆವಿಲ್ ಅನ್ನ ದಾಟಿ ಮುಂದಕ್ಕೆ ಹೋಯ್ತಾ ಅಥವಾ ಡೆವಿಲ್ಲೇ ಇನ್ನೂ ಅಗ್ರಸ್ಥಾನದಲ್ಲಿ ಇದೆಯಾ ಎರಡು ಸಿನಿಮಾಗೆ ಕಂಪೇರ್ ಮಾಡಿದ್ರೆ, ಇವೆಲ್ಲವನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ಹೇಳ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ವಿಚಾರ ಮಾತಾಡೋದಿದೆ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಕೂಡ ಅನುಕೂಲ. ನೋಡಿ, ಇಷ್ಟು ಹೇಳಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತಾ ಇದ್ದೀರಾ, ಇದು ನ್ಯಾಯನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮಾರ್ಕ್ ರಿಲೀಸ್ ಮಾಡಿ ಒಂದು ಮಾರ್ಕ್ ಸೆಟ್ ಮಾಡ್ತಾ ಇದೆ. ಮಾರ್ಕ್ ಸಿನಿಮಾದ ರಿವ್ಯೂವನ್ನು ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೂಡ ನನ್ನ ಆ್ಯಂಗಲ್ನ ರಿವ್ಯೂವನ್ನು ನೋಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಹೋಗಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಕ್ಷಕರೇ, ಮಾರ್ಕ್ ಒಂದು ಬಾರಿ ಅದ್ಭುತವಾಗಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ ಅಂತ ನಾನೆಲ್ಲ ಹೇಳ್ತಾ ಇದ್ದೆ. ಆದರೆ ಸಿನಿಮಾದ ಮೇಲಿನ ನಿರೀಕ್ಷೆ ಕೂಡ ಜಾಸ್ತಿ ಇತ್ತು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಆ ನಿರೀಕ್ಷೆಯನ್ನು ಅದರ ಹತ್ತಿರಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಸ್ಕ್ರೀನ್ ಪ್ಲೇಯನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಆದರೆ ಈಗ ಎಲ್ಲರ ಒಂದು ಕುತೂಹಲ ಬಿದ್ದಿರೋದು ಮಾರ್ಕ್ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅಂಥೇಳಿ. ಸೊ ನಾನಿರೋದೇ ಅದನ್ನು ನಿಮಗೆ ಆ ವರದಿಯನ್ನು ತಲುಪಿಸೋದಕ್ಕೆ. ಈ ಹಿಂದೆ ನಾನು ಡೆವಿಲ್ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಶೋ ಬಗ್ಗೆ ನಾನು ಮಾತನಾಡಿದ್ದೆ. ನೀವಿನ್ನೂ ಕೂಡ ಅದನ್ನೂ ಕೂಡ ಹೋಗಿ ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನೋಡ್ಕೊಂಡು ಬಂದು ಇಲ್ಲಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಯಾಕಂತಂದರೆ ಡೆವಿಲ್ 11ನೇ ತಾರೀಕು ರಿಲೀಸ್ ಆದಂಥ ಸಿನಿಮಾ, ಡಿಸೆಂಬರ್ 11ಕ್ಕೆ. ಮಾರ್ಕ್ 25ಕ್ಕೆ ರಿಲೀಸ್ ಆದಂಥ ಸಿನಿಮಾ. ಅಂದರೆ ಸುಮಾರು 14 ದಿನಗಳ ಒಂದು ಗ್ಯಾಪ್ನಲ್ಲಿ ರಿಲೀಸ್ ಆದಂಥ ಸಿನಿಮಾ. ಸೊ ಓಕೆ, ಆ 14 ದಿನಗಳಲ್ಲಿ ಗ್ಯಾಪ್ನಲ್ಲಿ ರಿಲೀಸ್ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಸುದೀಪ್ ಮಾರ್ಕ್ ಸಿನಿಮಾ ಏನು ರಿಲೀಸ್ ಆಯ್ತಲ್ಲ, ಅವತ್ತೇ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ ಕೂಡ ರಿಲೀಸ್ ಆಯಿತು. ಸೊ ಎರಡೂ ಒಂದೇ ದಿನ ರಿಲೀಸ್ ಆಗಿರೋದ್ರಿಂದ ಎರಡೂ ಸಿನಿಮಾಗಳಿಗೂ ಕೂಡ ಥಿಯೇಟರ್ಸ್ ಬೇಕು. ಸೊ ಇವರು ಕುತ್ಕೊಂಡು ಫಿಲಮ್ ಚೇಂಬರ್ನಲ್ಲಿ ಮಾತಾಡ್ಕೊಂಡು ಒಂದು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾತುಕತೆಯನ್ನು ಮಾಡಿಕೊಂಡು ಹಿಂದಕ್ಕೆ ಮುಂದಕ್ಕೆ ಮಾಡ್ಕೋಬೋದಿತ್ತು. ಆದರೆ ಯಾರೂ ಕೂಡ ಈ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸೊ ಇರಲಿ, ನಾನು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಖಂಡಿತವಾಗ್ಲೂ ಫಸ್ಟ್ ಡೇ ಕಲೆಕ್ಷನ್ಗೆ ಈ ಒಂದು ಜಟಾಪಟಿ ಇದೆಯಲ್ಲ, ಇದು ಮ್ಯಾಟರ್ ಆಗುತ್ತೆ. ಹಾಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ ಅಂತಂದಾಗ ನಾನು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಬಿಡ್ತೀನಿ ನಾನು ಇವಾಗ. ಸೊ ನಿಮಗೆ ಡೆವಿಲ್ ಫಸ್ಟ್ ಡೇ ಕಲೆಕ್ಷನ್ 13.5 ಕೋಟಿ, ಓಕೆನಾ? ಡೆವಿಲ್ ಫಸ್ಟ್ ಡೇ ಕಲೆಕ್ಷನ್ 13.5 ಕೋಟಿ. ಆದರೆ ಮಾರ್ಕ್ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅಂತಂತ ನೀವೇನಾದರೂ ನನ್ನ ಕೇಳ್ತಾ ಹೋಗೋದಾದರೆ 8.5 ಕೋಟಿ, 8.57 ಕೋಟಿ. ಸೊ ಅಲ್ಲಿಗೂ ಇಲ್ಲಿಗೂ ಸುಮಾರು 4ರಿಂದ 5 ಕೋಟಿ ಡಿಫ್ರೆನ್ಸ್ ರೀ, 5.5 ಕೋಟಿ ಡಿಫ್ರೆನ್ಸ್. ಆ 5.5 ಕೋಟಿ, ಆ ಒಂದು 5.5ರಿಂದ 6ರಿಂದ ಅಥವಾ 7 ಕೋಟಿ 45 ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಇಲ್ಲ. ನಾನು ಅದರದ್ದು ಮಾಹಿತಿಯನ್ನು ತೊಗೊಂಡು 45 ಮತ್ತು ಮಾರ್ಕ್ ಅದ್ರ ಸಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ. ಸೊ ಈಗ ಮಾರ್ಕ್ ಬಂದು 8.57 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅದು ಬಂದು ಸ್ಯಾಕ್ನಿಲ್ಕ್ ವರದಿ ಪ್ರಕಾರ. ಅವರು ಆಲ್ಮೋಸ್ಟ್ ಎಲ್ಲ ಸಿನಿಮಾದ ವರದಿ ಮಾಡಿರ್ತಾರೆ. ಅದು 100% ಪರ್ಫೆಕ್ಷನ್ ಇದೆ ನಾನು ಅಬ್ಸರ್ವ್ ಮಾಡೋದು ಮಟ್ಟಿಗೆ. ಯಾಕೆ ಹಿಂಗಾಯಿತು? ಅದಕ್ಕೊಂದಷ್ಟು ಕಾರಣಗಳು, ಪ್ರಮುಖ ಕಾರಣಗಳು. ಯಾಕೆ ಡೆವಿಲ್ವರೆಗೂ ಮಾರ್ಕ್ ರೀಚ್ ಆಗೋಕ್ಕಾಗಲಿಲ್ಲ? ಒಂದು, ಡೆವಿಲ್ ಸಿಂಗಲ್ ಹ್ಯಾಂಡಾಗಿ ರಿಲೀಸ್ ಆಯಿತು. ಆಮೇಲೆ ಡೆವಿಲ್ಗೆ ಅಗಾಧವಾದ ಅಭಿಮಾನಿಗಳು ದರ್ಶನ್ಗೆ, ಮತ್ತು ದರ್ಶನ್ ಜೈಲಿನಲ್ಲಿರುವಂಥ ಕಾರಣ. ಸೊ ತುಂಬ ದಿನದಿಂದ ಕಾಣಿಸ್ಕೊಂಡಿಲ್ಲ ನಟ ದರ್ಶನ್. ಹಾಗಾಗಿ ತನ್ನ ಹೀರೋವನ್ನು ಥಿಯೇಟರ್ನಲ್ಲಿ ನೋಡೋದಕ್ಕೆ, ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಅಭಿಮಾನಿಗಳು ತುಂಬ ಆಸೆ ಪಡ್ತಾರೆ. ನಾನು ತುಂಬ ಮೆಚೂರ್ಡಾಗಿ ಮಾತಾಡ್ತಾ ಇದ್ದೀನಿ, ನೀವೇನಾದರೂ ಅನ್ಕೋಬೋದು. ಸೊ ಹಾಗಾಗಿ ನಟ ತನ್ನ ನೆಚ್ಚಿನ ನಟನ ನೋಡೋದಕ್ಕೆ ಕಾತರತೆ ಇರುತ್ತೆ. ಸೊ ಹಾಗಾಗಿ ಒಂದೇ ಸಲ ಬುಕ್ ಆಗೋಯ್ತು, ಟಿಕೆಟ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಬುಕ್ ಆಗೋಯ್ತು. ಸೊ ಹಾಗಾಗಿ ಡೆವಿಲ್ ಅಷ್ಟರ ಮಟ್ಟಿಗೆ ಒಂದು ಮೊದಲ ದಿನದ ಕಲೆಕ್ಷನ್ ಸುಮಾರು 13.5 ಕೋಟಿಯನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಆದರೆ ಮಾರ್ಕ್ ಹಂಗಾಗಲ್ಲ. ಕಿಚ್ಚ ಸುದೀಪ್ಗಿರುವಂಥ ಅಭಿಮಾನಿಗಳು ಶಿವಣ್ಣಂಗೂ ಕೂಡ ಇದ್ದಾರೆ. ಶಿವಣ್ಣನ ಅಭಿಮಾನಿಗಳು ಕಿಚ್ಚ ಸುದೀಪ್ ಸಿನಿಮಾವನ್ನು ನೋಡ್ತಾರೆ. ಸೊ ಹಾಗಾಗಿ ಉಪೇಂದ್ರ ಅವರ ಸಿನಿಮಾ ಅಭಿಮಾನಿಗಳು ಕೂಡ ಕಿಚ್ಚನ ಸಿನಿಮಾವನ್ನು ಆದಷ್ಟು ನೋಡ್ತಾರೆ. ಸೊ ಅವರೆಲ್ಲರೂ ಕೂಡ ಆ ಕಡೆ ಬುಕ್ ಮಾಡಿಕೊಂಡ್ರು. ಇಲ್ಲಿ ಕೇವಲ ಕಿಚ್ಚನ ಅಭಿಮಾನಿಗಳು ಮಾತ್ರ ಕಿಚ್ಚನ ಸಿನಿಮಾವನ್ನು, ಮಾರ್ಕ್ ಮೂವಿಯನ್ನು ಬುಕ್ ಮಾಡಿಕೊಂಡ್ರು. ಸೊ ಅಲ್ಲಿ ಬುಕ್ಕಿಂಗಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇದ್ದಿದ್ದಂತೂ ಸತ್ಯ. ಕಾರಣ ಅದಕ್ಕೆ
ಮೊದಲನೇ ಕಾರಣ. ಎರಡು ಸಿನಿಮಾ ಕ್ಲಾಶಸ್ ಆಗಿದ್ದಕ್ಕೆ ಖಂಡಿತವಾಗ್ಲೂ ಕ್ಲಾಶ್ ಆದರೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ನೋಡ್ತಾರೆ, ಹಂಗೆ ನೋಡೋಣ. ಆಮೇಲೆ ನೆಟ್ ಕಲೆಕ್ಷನ್, ಓವರ್ ಟೋಟಲ್ ನೆಟ್ ಕಲೆಕ್ಷನ್ ಬಗ್ಗೆ ನಾನು ಮಾತನಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಓಕೆ ಅದೇನು ಎಫೆಕ್ಟ್ ತುಂಬ ಆಯ್ತಾ ಇಲ್ವಾ ಅಂತ. ಬಟ್ ಫಸ್ಟ್ ಡೇ ಅಂತೂ ಖಂಡಿತವಾಗ್ಲೂ ಎಫೆಕ್ಟ್ ಆಗೇ ಆಗುತ್ತೆ. ಅದು ಅವ್ರಿಗೂ ಚಿತ್ರತಂಡಕ್ಕೂ ಗೊತ್ತು, ಖಂಡಿತವಾಗ್ಲೂ ಆಗಿದೆ. ಹಾಗಂತ 45ಗೆ ಎಫೆಕ್ಟ್ ಆಗಿಲ್ವಾ? ಖಂಡಿತವಾಗ್ಲೂ ಅದಕ್ಕೂ ಕೂಡ 45ಗೂ ಕೂಡ ಎಫೆಕ್ಟ್ ಆಗಿದೆ. ಎರಡೂ ಸಿನಿಮಾಗಳಿಗೂ ಕೂಡ ಎಫೆಕ್ಟೇ ಕಂಡ್ರೆ ಇಲ್ಲಿ. ಅದರಲ್ಲೂ ಮಲ್ಟಿ ಸ್ಟಾರರ್ ಸಿನಿಮಾ ಅತಿ 13.5 ಕೋಟಿಗೆಲ್ಲ ಡೆವಿಲ್ನ ಮೀರಿಸಿ ಕಲೆಕ್ಷನ್ನ ಮಾಡಬೇಕಿತ್ತು. ಆದರೆ ಅದನ್ನು ಮಾಡೋದರಲ್ಲಿ ಫೇಲ್ಯೂರ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲ ಅಂತ ಹೇಳಲ್ಲ ನಾನು. ಓಕೆ ಆಯಿತಾ. ಇನ್ನೊಂದು ಪ್ರಮುಖವಾದ ಕಾರಣ ಮಾರ್ಕ್ ವಿಚಾರ ಅಂತ ಬಂದಾಗ 45ನೂ ಬಿಟ್ಬಿಡಿ, ಡೆವಿಲ್ನೂ ಬಿಟ್ಬಿಡಿ. ಮಾರ್ಕ್ ವಿಚಾರದಲ್ಲಿ ಬುಕಿಂಗ್ ಕಮ್ಮಿ ಆಗೋದಕ್ಕೆ ಅಥವಾ ಇಷ್ಟು ಮೊದಲ ದಿನದ ಕಲೆಕ್ಷನ್ ಕಮ್ಮಿ ಆಗೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಇನ್ನೊಂದೇನು ಅಂತಂದರೆ, ವರ್ಷಕ್ಕೊಂದು ಸಲ 3 ತಿಂಗಳು ಕಿಚ್ಚ ಸುದೀಪ್ ಅವರು ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದು ಬಿಗ್ ಬಾಸ್ನಲ್ಲಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ತನ್ನ ನೆಚ್ಚಿನ ನಟನನ್ನು ಟಿ ವಿನಲ್ಲಿ ಯಾವ ಅಭಿಮಾನಿಗಳು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ಕ್ಲಿಯರ್ ಕಟ್ಟಾಗಿ ಹಂಗಂತ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮಾಡಬಾರ್ದು ಅಲ್ಲ, ನನ್ನ ಪ್ರಕಾರ ಮಾಡದೇ ಇದ್ದರೆ ಒಳ್ಳೆಯದು ನನ್ನ ಪ್ರಕಾರ ಸಿನಿಮಾ ವಿಚಾರ ಅಂತ ಬಂದಾಗ. ಬಟ್ ಆ ಕಡೆ ಬಿಗ್ ಬಾಸ್ ಆ್ಯಂಗಲಿಂದ ನೋಡಿದಾಗ ಬಿಗ್ ಬಾಸ್ನ ಕಿಚ್ಚ ಸುದೀಪ್ ಬಿಟ್ಟರೆ ಬೇರೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ನಮಗೆ ಬಿಗ್ ಬಾಸ್ನು ಕೂಡ ಕಿಚ್ಚ ಸುದೀಪ್ ಇಲ್ಲದೆ ಬಿಗ್ ಬಾಸ್ ನಮಗೆ ಖಂಡಿತವಾಗ್ಲೂ ಶೂನ್ಯ ಅಂತ ಅನಿಸುತ್ತೆ. ಸೊ ಹಾಗಾಗಿ ಫ್ಯಾನ್ಸ್ ಅಲ್ಲೂ ಕಿಚ್ಚನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಕಡೆ ಸಿನಿಮಾದಲ್ಲೂ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸ್ವಲ್ಪ ನಾನು ನೋಡಲ್ಲ ಅಂತಲ್ಲ, ಥಿಯೇಟ್ರಲ್ಲಿ ನೋಡಲ್ಲ ಅಂತಲ್ಲ, ಮೊದಲ ದಿನದ ಕಲೆಕ್ಷನ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಭಿಮಾನಿಗಳಿಗೆ. ಈಗ ನೋಡ್ತಾ ಇದ್ದಾರೆ ಬಿಗ್ ಬಾಸ್, ಆಲ್ರೆಡಿ ಬಿಗ್ ಬಾಸ್ ಟೈಮಲ್ಲಿ ಬಿಡಲೇಬಾರ್ದು ಇವರು ಬಿಟ್ಟರೆ ಬಿಗ್ ಬಾಸ್ ಇಲ್ಲದ ಸಂದರ್ಭದಲ್ಲಿ ಅಥವಾ ಬಿಗ್ ಬಾಸ್ ಈಗ ಮುಗ್ದಿರುತ್ತಲ್ಲ ಅವಾಗಲ್ಲ, ಬಿಗ್ ಬಾಸ್ ಇನ್ನೇನು ಆರಂಭ ಆಗುತ್ತಲ್ಲ ಅದಕ್ಕೂ ಒಂದು 2 ತಿಂಗಳು ಮುಂಚಿತವಾಗಿ ಸಿನಿಮಾ ಬಿಡಬೇಕು. ಹಾಗೆ ಚಂದ. ಬಿಗ್ ಬಾಸ್ ನಡೀತಿರ್ಬೇಕಾದ್ರೇ ಸಿನಿಮಾ ಬಿಡುವಾಗ ಅದು ನೀವು ಏನೇ ಆಗಲಿ ಒಂದು ಅಭಿಮಾನಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ ಟಿ ವಿಯಲ್ಲಿ ನೋಡಿ ತನ್ನ ನೆಚ್ಚಿನ ನಟನನ್ನು. ಸೊ ಅವಾಗೇನಾಗುತ್ತೆ, ನಿಮಗೆ ಫಸ್ಟ್ ಡೇ ಕಲೆಕ್ಷನ್ನಲ್ಲಿ ಕುಸಿತ ಆಗುತ್ತೆ. ಆಮೇಲೆ ನೋಡ್ತಾರೆ ಅವ್ರ ಅಭಿಮಾನಿಗಳು, ಅಥವಾ ಸಿನಿಮಾ ಚೆನ್ನಾಗಿದ್ದರೆ ಅವ್ರು ನೋಡಬೇಕು ಅಂದ್ಕೊಂಡ್ರೆ ನೋಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ಮಾರ್ಕ್ ಸಿನಿಮಾ ಒಂದು ಚೆನ್ನಾಗಿದೆ, ಒಂದು ಕುತ್ಕೊಂಡು ಈ ತಿಂಗಳ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಹೊರಹೊಮ್ಮಿರೋದ್ರಿಂದ ಖಂಡಿತವಾಗ್ಲೂ ನೋಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಮೊದಲ ದಿನದ ಕಲೆಕ್ಷನ್ ನಮ್ಮ ಇವತ್ತಿನ ಟಾಪಿಕ್ ಅಲ್ವಾ, ಅಲ್ಲಿ ಮೊದಲ ದಿನದ ಕಲೆಕ್ಷನ್ ಮೇಲೆ ಹೊಡ್ತಾ ಬಿಡುತ್ತೆ. ಹೆಂಗೆ ಅಂತಂದರೆ, ನನ್ನ ಹೀರೋ ಸಿನಿಮಾ ನಾನು ಆಲ್ರೆಡಿ ನೋಡ್ತಾ ಇದ್ದೀನಿ, ಆ ಕೌತುಕತೆ ಇರಲ್ಲ. ಈಗ ಉದಾಹರಣೆಗೆ ದರ್ಶನ್ ಜೈಲಿನಲ್ಲಿದ್ದಾರೆ, ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಸಿನಿಮಾ ತುಂಬ ಹಿಂದೆ ಆಲ್ರೆಡಿ ಹತ್ತತ್ರ ಒಂದು 8-9 ತಿಂಗಳಾಗಿದೆ ಬಂದು, ಅವರೆಲ್ಲೂ ಬೇರೆ ಕಡೆ ಕಾಣಿಸ್ಕೋತಿಲ್ಲ. ಶಿವರಾಜ್ ಕುಮಾರ್ ಜಿ ಕನ್ನಡದಲ್ಲಿ ಕಾಣಿಸ್ಕೋಬಹುದು. ಸೊ ಅದು ಅವರಿಗೆ ಎಫೆಕ್ಟ್ ಆಗಿರುತ್ತೆ ಖಂಡಿತವಾಗ್ಲೂ. ನಾನು ಅದನ್ನು 45 ಸಿನಿಮಾದ ಒಂದು ಪಾಯಿಂಟ್ ಔಟಲ್ಲಿ ನಾನು ತೊಗೋತೀನಿ ಆ ಪಾಯಿಂಟ್ನ. ಸೊ ಅದೇ ರೀತಿಯಾಗಿ ಶಿವಣ್ಣ ಅನ್ನೋದಕ್ಕಿಂತ ಕಿಚ್ಚ ಸುದೀಪ್ಗೆ ಬಿಗ್ ಬಾಸ್ ಅನ್ನೋದು ಅತಿ ದೊಡ್ಡ ಕಾರ್ಯಕ್ರಮ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗಿಂತಲೂ ಅತಿ ಹೆಚ್ಚಿನ TRPಯನ್ನು ಗಳಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ಸ್ಯಾಟಿಸ್ಫೈಡ್ ಆಗಿರೋದ್ರಿಂದ ಓಕೆ ನಾಳೆ ನೋಡೋಣ, ನಾಡ್ದು ನೋಡೋಣ, ಈ ವಾರ ನೋಡೋಣ, ಈ ವಾರದಲ್ಲಿ ನೋಡೋಣ, ಮುಂದಿನ ವಾರ ನೋಡೋಣ, ಈ ಥರ ನೋಡ್ತಾರೆ, ಖಂಡಿತವಾಗ್ಲೂ ನೋಡ್ತಾರೆ. ಸೊ ಮೊದಲ ದಿನದ ಕಲೆಕ್ಷನ್ ಆ ಒಂದು ದಾಖಲೆ ಮೇಲೆ ಎಫೆಕ್ಟ್ ಆಗೋದಂತೂ ಖಂಡಿತವಾಗ್ಲೂ ಸತ್ಯ. ಸೊ ನಿಮಗೇನು ಅನಿಸುತ್ತೆ ಈ ವಿಚಾರ? ಅಂದರೆ ನಾನು ಹೇಳಿದ್ದು ಈ ಟಾಪಿಕ್ಕು, ಅಂದರೆ ಬೇಸಿಕಲಿ ಈ ಟಾಪಿಕ್ಕು ನೀವು ಕೂಡ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಸೊ ಈ ಪ್ರಮುಖ ಕಾರಣದಿಂದ ಫಸ್ಟ್ ಡೇಗೆ ಎಫೆಕ್ಟ್ ಆಗಿರೋದಂತೂ ಸತ್ಯ. ಸೊ ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ಬೋದು, ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ 45 ಮತ್ತು ಮಾರ್ಕ್ ಕ್ಲಾಶ್ ಆಗಿರೋದಕ್ಕೆ ಎಷ್ಟು ದೊಡ್ಡ ಎಫೆಕ್ಟ್ ಆಗಿದೆ ಅನ್ನೋದನ್ನು ನಾನು ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಅದಕ್ಕೊಂದು ಲೀಡ್ ಬಿಡ್ಕೋತೀನಿ ನಾನು. ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ತುಂಬ ಸಿನಿಮಾ ಅಭಿಮಾನಿ ಮಾತ್ರ ಸಿನಿಮಾ ರಿಲೀಸ್ ಆದಾಗ ಹೋಗಿ ನೋಡ್ತಾನೆ, ಅಥವಾ ಅವರ ನೆಚ್ಚಿನ ಅಭಿಮಾನಿ ಅವರ ಸಿನಿಮಾವನ್ನು ನೋಡ್ತಾನೆ ರಿಲೀಸ್ ಆದಾಗ. ಆದರೆ ಫ್ಯಾಮಿಲಿ ಆಡಿಯನ್ಸ್ ಮತ್ತು ಒಬ್ಬ ಜೆನ್ಯೂನ್ ಆಡಿಯನ್ಸ್, ಜೆನ್ಯೂನ್ ಅಂದರೆ ಒಬ್ಬ ಅಫಿಷಿಯಲ್ ಆಡಿಯನ್ ಅಥವಾ ITBTಯಲ್ಲಿ ಕೆಲಸ ಮಾಡೋರು ಅಥವಾ ಅಫಿಷಿಯಲ್ಸ್ಗಳು, ಫ್ಯಾಮಿಲಿ ಆಡಿಯನ್ಸು, ಸಿಂಪಲಾಗಿ ಬಂದು ಕುತ್ಕೊಂಡು ನೀಟಾಗಿ ಕುತ್ಕೊಂಡು ಸಿನಿಮಾ ನೋಡಿ ಹೋಗೋರು, ಇವರು ತುಂಬ ಜನಸಂಖ್ಯೆ ತುಂಬ ಇದ್ದಾರೆ. ಇವ್ರ ಸಂಖ್ಯೆನೂ ಕೂಡ ಒಂದು ನಿಮಗೆ ಒಂದು 100% ಈ ಸಿನಿಮಾವನ್ನು ವೀಕ್ಷಣೆ ಮಾಡೋ ಜನರಲ್ಲಿ 30% ಫ್ಯಾನ್ಸು, ಕ್ರೇಜು, ಡೈಲಿ ನೋಡೋರು ಅಥವಾ ವಾರಕ್ಕೊಂದ್ಸಲ ನೋಡೋರು ಇದ್ದರೆ, ಇನ್ನು 70% ಒಂದು ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಒಂದು 3 ಸಲ ಸಿನಿಮಾ ನೋಡೋರು, ಅಥವಾ ಸಿನಿಮಾ ಬಂದಾಗ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ಸೊ ಹೀಗಿದೆ. ಅಥವಾ ಸಿನಿಮಾ ತುಂಬ ಚೆನ್ನಾಗಿದೆ ಅಂದಾಗ ಹೋಗಿ ಕುತ್ಕೊಂಡು ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ಇದು ಇವ್ರಿಗೆ ಏನಾಗ್ಬಿಡುತ್ತೆ ಅಂದಾಗ, 2 ಸಿನಿಮಾ ಒಟ್ಟಿಗೆ ರಿಲೀಸ್ ಆದಾಗ 100% ಕ್ಲಾಶ್ ಆಗುತ್ತೆ. ಮೊನ್ನೆ ತಾನೇ 300 ರೂಪಾಯಿ ಕೊಟ್ಟು ಡೆವಿಲ್ ಸಿನಿಮಾ ನೋಡಿನಲ್ಲ, ಮತ್ತಿನ್ನೇನು ಥಿಯೇಟ್ರ್ ಕಡೆ ಹೋಗೋದೆ, ಮೊನ್ನೆ ತಾನೇ ಕರ್ಕೊಂಡು ಹೋಗಿಲ್ಲ ನಾನು ಥಿಯೇಟ್ರಿಗೆ, ಮತ್ತೇನೋ ಹೋಗ್ತೀಯಾ ಬಿಡ, ಇನ್ನೂ ಸ್ವಲ್ಪ ದಿನ ಹೋಗಲಿ ಅನ್ನೋ ಮೆಂಟಾಲಿಟಿಗಳು ತುಂಬ ಜನ ಇದ್ದಾರೆ ಫ್ಯಾಮಿಲಿಗಳಲ್ಲಿ.
ಸೊ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಾನು ಸಪ್ರೇಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಇದಿಷ್ಟು. ಸೊ ಮಾರ್ಕ್ ನಿಮಗೆ ಫಸ್ಟ್ ಡೇ ಕಲೆಕ್ಷನ್ ಬಂದು 8.57 ಕೋಟಿ. ಡೆವಿಲನ್ನು ರೀಚ್ ಮಾಡೋದಕ್ಕೆ ಮಾರ್ಕ್ ಕೈಯಿಂದ ಸಾಧ್ಯ ಆಗಿಲ್ಲ. ಮುಂದಿನ ಫಿಲಮ್ ಚೆನ್ನಾಗಿರೋದ್ರಿಂದ, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಟೋಟಲ್ ಕಲೆಕ್ಷನ್ ಏನಾಗ್ಬೋದು ಅವೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.